ಡಾಕ್ಟರ್ ಶ್ರೀನಿಧಿ ಸರಳಾಯ, ಮೂಲತಃ ಅಡೂರಿನವನು. ಪದೆಡಕೆಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇರುವವನು. ನಮ್ಮ ಕುಂಬಳ ಸೀಮೆಯ ಪ್ರಸಿದ್ಧ ದೇವಾಲಯವಾದಂಥ ಶ್ರೀ ಮಧೂರಿನಲ್ಲಿ ನಡೀತಿರುವಂತಹ ಈ ಬ್ರಹ್ಮಕಲಶೋತ್ಸವವನ್ನು ನೋಡುವುದೇ ನಮ್ಮ ಜನ್ಮದ ಒಂದು ಭಾಗ್ಯ. ಇಲ್ಲಿ ನಡೀತಿರುವಂತಹ ಈ ಬ್ರಹ್ಮಕಲಶದಲ್ಲಿ ವ್ಯವಸ್ಥಿತವಾಗಿ ಎಲ್ಲವೂ ಸುಸಜ್ಜಿತವಾಗಿ ನಡೀತಾ ಇದೆ. ಇದು ಆ ಮಧೂರು ಶ್ರೀ ಸಿದ್ಧಿವಿನಾಯಕನ ಅನುಗ್ರಹವಲ್ಲದೆ ಬೇರೆ ಏನೂ ಅಲ್ಲ ಅಂತ ನಾನು ಹೇಳಲಿಕ್ಕೆ ನಿಮಗೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮ ನಮ್ಮ ಎಲ್ಲರ ಜೀವನದ ಒಂದು ಸೌಭಾಗ್ಯವಾಗಲಿ, ಅದು ಎಲ್ರಿಗೂ ಕೂಡ ಮದನಂತೇಶ್ವರ ಅನುಗ್ರಹಿಸಿದಿಂದ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾರ್ಚ್ ತಿಂಗಳ 24ನೇ ತಾರೀಕು 11 ಗಂಟೆಗೆ ನಮ್ಮ ಉಗ್ರಾಣ ಮುಹೂರ್ತ ನಡೆದಿತ್ತು. 24ನೇ ತಾರೀಕಿನಿಂದ ಮೊದಲೇ 22ನೇ ತಾರೀಕಿನಿಂದಲೇ ಉಗ್ರಾಣಕ್ಕೆ ಬೇಕಾದಂತಹ ವಿವಿಧ ಸಾಮಗ್ರಿಗಳು ವಿವಿಧ ಕಡೆಗಳಿಂದ ಬರ್ತಾ ಇತ್ತು. 26ನೇ ತಾರೀಕು 3 ಗಂಟೆಗೆ ಪ್ರಥಮವಾಗಿ ಮಧೂರು ಪಂಚಾಯತಿನ ಎಲ್ಲ ಕಡೆಗಳಿಂದಲೂ ಒಟ್ಟಾಗಿ ಮೂಲಸ್ಥಾನವಾದಂಥ ಉಳಿಯತರಿಕೆಯಿಂದ ಘೋಷಯಾತ್ರೆ ಮೂಲಕವಾಗಿ ಬಂದು ಇಲ್ಲಿ ಉಗ್ರಾಣ ಮುಹೂರ್ತ
ಎಲ್ಲ ಕಡೆಗಳಿಂದಲೂ ಕೂಡ ಬಿಡುವಿಲ್ಲದೆ ಇಲ್ಲಿಯ ಕಾರ್ಯಕರ್ತರಿಗೆ ಒಂದು 5 ಕೂಡ ಇದೀಗ ಕಾಣೆಯಾಗಿದ್ದಂತಹ ರೆಸ್ಟ್ ತೆಗಿಲಿಕ್ಕೆ ಸಮಯ ಕೊಡದೆ ಹೊರಕಾಣಿಕೆಗಳು ಬರ್ತಾ ಇತ್ತು. ಆದರೂ ಕೂಡ ನಮ್ಮ ಕಾರ್ಯಕರ್ತರು ಅತ್ಯಂತ ಸಂತೋಷದಿಂದ ದೇವರ ಕೆಲಸ ಎಂಬ ಒಂದು ಭಾವನೆಯಿಂದ ನಿಸ್ವಾರ್ಥವಾಗಿ ನಮ್ಮ ಕಾರ್ಯವನ್ನು ನೆರವೇರಿಸ್ತಾ ಬಂದಿದ್ದಾರೆ. ಇನ್ನೂ ಕೂಡ ಇಲ್ಲಿ 150 ಮಂದಿಯಷ್ಟು ಕಾರ್ಯಕರ್ತರು ನಿರಂತರವಾಗಿ ದುಡಿಯುತ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ದ್ವೇಷವಾಗಲಿ ಕೋಪವಾಗಲಿ ಯಾವುದೂ ಇಲ್ಲದೆ ಅವರು ನಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ. ಇಲ್ಲಿ ಬಂದಂಥ ಹೊರೆಕಾಣಿಕೆಗಳಲ್ಲಿ ಪ್ರಧಾನವಾಗಿ ನಮಗೆ ಬಂದದ್ದು ದೇವಸ್ಥಾನಗಳಿಗೆ ಬೇಕಾದಂತಹ ಪಾತ್ರ ಸಾಮಗ್ರಿಗಳು. ಅದು ಹೆಚ್ಚು ಇಲ್ಲಿ ಸುಮಾರು 3 ಲಕ್ಷದಷ್ಟು ಖರ್ಚು ಮಾಡಿ ಒಬ್ಬರೇ ಮಂಗಳೂರಿನಿಂದ ಪಾತ್ರ ಸಾಮಗ್ರಿಗಳನ್ನು ಖರೀದಿಸಿಕೊಟ್ಟಿದ್ದಾರಂತೆ. ಅದರೊಂದಿಗೆ ಮಂಗಳೂರಿನ ವಿವಿಧ ಭಕ್ತ ಮಹಾಶಯರು ಸಂಘ ಸಂಸ್ಥೆಗಳು ಸೇರಿಕೊಂಡು ಹಲವು ಪಾತ್ರೆಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಬೇರೆ ಹಲವು ಹೊರಕಾಣಿಕೆಗಳಲ್ಲಿ ಕೂಡ ಸ್ಟೀಲಿನ ಪಾತ್ರೆಗಳು ಇಲ್ಲಿ ಡ್ರಮ್ಮು, ಇದು ಅಡುಗೆಗೆ ಬೇಕಾದಂಥ ಪಾತ್ರೆಗಳು ಎಲ್ಲವೂ ಕೂಡ ಬಂದಿರುತ್ತವೆ. ನಾವಿಗೆ ತತ್ಕಾಲಕ್ಕೆ ಉಗ್ರಾಣದಲ್ಲಿ ಎಲ್ಲ ಸಾಮಗ್ರಿಗಳು ಕೂಡ ಯಥೇಚ್ಛವಾಗಿ ಇದೆ. ನಮಗೆ ತೆಗಿಲಿಕ್ಕೆ ಅಥವಾ ಪರ್ಚೇಸ್ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳಂದರೆ ಇಲ್ಲಿ ಬರೋದಂಥ ಟೊಮೆಟೊ, ಹಸಿಮೆಣಸು, ಅದೇ ರೀತಿ ಇನ್ನಿತರ ಕೆಲವು ಐಟಮ್ಗಳು ಮಾತ್ರ ನಾವು ಪರ್ಚೇಸ್ ಮಾಡಬೇಕಾಗಿ ಬರ್ತದೆ. ಬಾಕಿ ಉಳಿದ ಸಾಮಗ್ರಿಗಳೆಲ್ಲವೂ ಕೂಡ ನಮಗೆ ಈ ಹೊರಕಾಣಿಕೆಗಳ ಮೂಲಕವಾಗಿ ಇಲ್ಲಿ ತಲುಪ್ತಾ ಇದೆ. ಉಗ್ರಾಣವನ್ನು ನಾವು ಆದಷ್ಟು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ನಮ್ಮೆಲ್ಲ ಸ್ವಯಂ ಸೇವಕರು ಕೂಡ ನಿಸ್ವಾರ್ಥವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.